ಹಾಯ್ ಫ್ರೆಂಡ್ಸ್, ಫ್ರೈಡೇ ಮಿನಿ ಲಾಗು. ನಾನಿವಾಗ ತರಕಾರಿಗಳೆಲ್ಲದನ್ನು ಕೂಡ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ನುಗ್ಗೆಕಾಯಿನ ಜಾಸ್ತಿನೇ ತೊಗೊಂಡು ಬಂದಿದ್ದರು. ಒಂದು ಅಗಲವಾದಂಥ ಬಟ್ಟೆನ ತೊಗೊಂಡು ಅದನ್ನು ಸ್ವಲ್ಪ ನೆನೆಸ್ಬಿಟ್ಟು ನುಗ್ಗೆಕಾಯಿನ ಸುತ್ತಿ ಇಟ್ಟರೆ ನುಗ್ಗೆಕಾಯಿನ ನಾವು ಫ್ರಿಜ್ಜಲ್ಲಿ ಇಡೋ ಅಂಥ ಅವಶ್ಯಕತೆನೇ ಇಲ್ಲ. ಹೊರಗಡೆನೇ ನಾವು ಒಂದು ವಾರಾನುಗಟ್ಟಲೆ ಕೂಡ ನುಗ್ಗೆಕಾಯಿನ ಇಟ್ಕೊಬೋದು. ಹಾಗೆಯೇ ಇದೇ ರೀತಿಯಾಗಿ ನಾವು ಬೇರೆ ತರಕಾರಿಗಳನ್ನೂ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. ಹಾಗೆ ಟೊಮೊಟೊನು ಕೂಡ ಹೆಚ್ಚಾಗಿ ತಂದಿದ್ರು. ಒಂದು ಅಗಲವಾದಂಥ ಪಾನಲ್ಲಿ ನಾನು ಎಲ್ಲದನ್ನು ಕೂಡ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆಯೇ ನನ್ನ ಮಗಳು ತುಂಬಾ ಎಲ್ಲ ಗೊಂಬೆಗಳನ್ನು ಕೂಡ ಗಲೀಜು ಮಾಡಿ ಇಟ್ಟಿದ್ಲು. ಸೊ ಹಂಗಾಗಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ, ಹಾಗೆ ನಾನು ಬೆಡ್ ಕವರ್ ಎಲ್ಲದನ್ನು ಕೂಡ ವಾಶಿಗೆ ಹಾಕಿ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಹಾಗೆಯೇ ಮೇಲೆ ಹಣ್ಣು ಕಿತ್ಕೊಂಡು ಬರೋಣ ಅಂತ ಹೋಗಿದೆ. ತುಂಬಾ ಜಾಸ್ತಿನೇ ಹಣ್ಣು ಬಿಟ್ಟಿತ್ತು. ಸೊ ನನಗೆ ಒಂದೆರಡು ಹಣ್ಣು ಸಿಕ್ತು. ಹಾಗೆಯೇ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಕೂಡ ಸಿಕ್ಕಾಪಟ್ಟೆನೇ ಬಿಟ್ಟಿತ್ತು. ಅದು ಕೂಡ ನಮಗೆ ಕೈಗೆಟ್ಕುತ್ತೆ. ನಾನು ಸೀಬೆಕಾಯಿನ ಹಾಗೆಯೇ ತಿನ್ನೋದಕ್ಕಿಂತ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಎಲ್ಲದನ್ನು ಕೂಡ ಸೇರಿಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು, ಖಾರದ ಪುಡಿ, ಚಾಟ್ ಮಸಾಲ ಎಲ್ಲದನ್ನು ಕೂಡ ಸೇರಿಸ್ಕೊಂಡು ತಿಂತಾಯಿದ್ದೀನಿ. ಸೂಪರಾಗಿರುತ್ತೆ. ಈ ಒಂದು ಮಿನಿ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ.